ಹಾಯ್ ಫ್ರೆಂಡ್ಸ್, ಇಂಪನ್ ಯೂಟ್ಯೂಬ್ ಚಾನಲಿಗೆ ಮಗದೊಮ್ಮೆ ನಿಮಗೆಲ್ಲ ಸ್ವಾಗತ. ಇದು ನೋಡಿ ಜೋಳ ಏಕದಳ ಧಾನ್ಯವಾಗಿದೆ. ಈ ಜೋಳ ಯಾರಿಗೆ ಪರಿಚಯ ಇಲ್ಲ ಅಲ್ವಾ? ಎಲ್ಲರಿಗೂ ಪರಿಚಯ ಇದೆ. ಈ ಜೋಳವನ್ನು ಬಿಡಿಸಿ ಬೆಣ್ಣೆ ಹಾಕಿ ಬೇಯಿಸಿ ತಿಂತಾರೆ. ಹಾಗೆ ಕಾಳು ಮೆಣಸಿನ ಪುಡಿ ಹಾಕಿ ಬೇಯಿಸಿ ತಿಂತಾರೆ. ಈ ಜೋಳದಲ್ಲಿ ಅನೇಕ ಜೀವಸತ್ವಗಳಿದೆ. ಹಾಗೆ ಸಕ್ಕರೆ ಮಟ್ಟವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ಜೋಳದಿಂದ ನಾನೊಂದು ಇವತ್ತು ನಿಮಗೆ ತಿಂಡಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಈ ತಿಂಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಜೋಳದಿಂದ ಮಾಡಿರುವಂತಹ ಪಕೋಡ. ನಾನು 2 ಆಲೂಗಡ್ಡೆಯನ್ನು ಬೇಯಕ್ಕಿಟ್ಟಿದ್ದೀನಿ. ಈ ಒಂದು ಜೋಳವನ್ನು ನಾನಿವತ್ತು ಬಿಡಿಸಿ ಉಪಯೋಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಜೋಳವನ್ನು ಹೀಗೆ ಬಿಡಿಸುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಖನಿಜಾಂಶ ಎಲ್ಲ ಇದೆ ಅಲ್ವಾ, ಉಪಯೋಗಿಸಬೇಕು. ಈ ತಿಂಡಿಗೋಸ್ಕರ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಳ್ಳುವಂಥದ್ದು. ಹಾಗೆ ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಖಾರ ನೋಡಿಕೊಂಡು ಹಾಕಿ ಸಣ್ಣದಾಗಿ ಹಚ್ಕೊಳ್ಬೇಕು. ಹಾಗೆ ಬೇಯಿಸಿರುವಂತಹ ಆಲೂಗಡ್ಡೆಯನ್ನು ಸಿಪ್ಪೆಯನ್ನು ಬಿಡಿಸ್ಕೊಳ್ಳುವುದು. ಇದನ್ನು ಚೆನ್ನಾಗಿ ಪುಡಿ ಮಾಡುವಂಥದ್ದು. ಬೆಂದಿರುತ್ತೆ, ಚೆನ್ನಾಗಿ ಪುಡಿ ಆಗತ್ತೆ. ಪುಡಿ ಮಾಡಿರುವಂಥ ಆಲೂಗಡ್ಡೆಗೆ ಹಚ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸು, ಕರಿಬೇವು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ತಿಂಡಿ ಇದು. ನೋಡಿ ಬಿಡಿಸ್ಕೊಂಡಿರುವಂಥ ಜೋಳವನ್ನು ಹಾಕಬೇಕು. 1 ಚಮಚ ಖಾರದ ಪುಡಿ, ಉಪ್ಪು ಮತ್ತು 1 ಬಟ್ಲಾಗುವಷ್ಟು ಕಾರ್ನ್ಫ್ಲವರ್. ಇದು ನೀರು ಹಾಕಬೇಕಂತಿಲ್ಲ, ಹೀಗೆ ಕಲಿಸ್ಲಿಕ್ಕಾಗತ್ತೆ. ನೋಡಿ ಕಲಸಿ ಆಗಿದೆ. ಈ ಥರ ಸಣ್ಣ ಉಂಡೆ ಮಾಡಿ ಅಂಬೊಡೆ ಥರ ಮಾಡ್ಕೊಳ್ಳೋದು. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಒಂದೊಂದಾಗಿ ಕರಿವ. ಸಣ್ಣ ಉರಿಯಲ್ಲಿ ಕರಿಬೇಕು. ತುಂಬ ಚೆನ್ನಾಗಾಗತ್ತೆ ತಿಂಡಿ ಇದು. ದಿಢೀರಾಗಿ ಮಾಡ್ಬೋದು ಮತ್ತು ಪೌಷ್ಟಿಕ ಕೂಡ ತುಂಬ ಇದೆ ಈ ಜೋಳದಲ್ಲಿ. ನೋಡಿ ಎಣ್ಣೆ ಅಷ್ಟಾಗಿ ಕುಡಿಯೋದಿಲ್ಲ. ಎಷ್ಟು ಚೆನ್ನಾಗಾಗತ್ತೆ. ಚಟ್ನಿ ಕೂಡ ಬೇಡ ಇದಕ್ಕೆ. ಜೋಳದ ಪಕೋಡ ರೆಡಿಯಾಗಿದೆ. ನೀವು ಮಾಡಿ ನೋಡಿ.